ಶಿವಂ ಅವ್ಯಕ್ತಂ ವ್ಯಕ್ತಂ ಪಂಚಮಹಾಭೂತಾನಿ ವಾಯು ಜಲ ಧರೆ ಗಗನ ತೇಜಸ್ಸದಲಿಂ ತ್ರಿಗುಣಗಳು ಸೇರ್ಕೋಂ ಸತ್ವ ರಜೋ ತಮೋ ಗುಣದಲಿಂ ಪರಬ್ರಹ್ಮ ಸರ್ವಕರ್ಮೇಣ ನಿಯಮಿತ ಪರಿಪಾಲನ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಭಾರತದ ಕೊಡುಗೆ ಅನನ್ಯವಾದದ್ದು. ಅಸಂಖ್ಯಾತ ಸಾಧು ಸತ್ಪುರುಷರು ಭರತ ಭೂಮಿಯಲ್ಲಿ ಜನ್ಮತಾಳಿ ಇಡೀ ಮನುಕುಲದ ಉದ್ಧಾರಕ್ಕೆ ಬೆಳಕು ಚೆಲ್ಲಿದ್ದಾರೆ. ಅಂಥ ಬ್ರಹ್ಮನಿಷ್ಠ ಸಂತರು ಮಹನೀಯರೂ ಆದ ಪರಮಹಂಸ ಸದ್ಗುರು ಶ್ರೀ ಸತ್ ಉಪಾಸಿಯವರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿ ಅಪಾರ ಭಕ್ತ ವೃಂದಕ್ಕೆ ದಾರಿದೀಪವಾಗಿದ್ದಾರೆ. ದಕ್ಷಿಣ ಭಾರತದ ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮ ಇವರ ಕಾರ್ಯಕ್ಷೇತ್ರ. ಇಲ್ಲಿರುವ ಶ್ರೀ ದತ್ತಾವಧೂತ ಆಶ್ರಮ 18ನೇ ಮಹಾದತ್ತ ಕ್ಷೇತ್ರ ಎಂದು ಹೆಸರಾಗಿದೆ. ಈ ದೇವಾಲಯಗಳಲ್ಲಿ ಅವಿರತವಾದ ಪೂಜೆ, ಅಭಿಷೇಕ, ಆರತಿ, ಭಜನೆ ಅಲ್ಲದೆ ವಿಶೇಷ ಸಂದರ್ಭಗಳಲ್ಲಿ ಹೋಮ, ಪಲ್ಲಕ್ಕಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗುತ್ತವೆ. ಅಪಾರವಾದ ಭಕ್ತಗಣ ಇಲ್ಲಿಗೆ ಬಂದು ಸತ್ಸಂಗ, ಭಜನೆ, ಧ್ಯಾನ, ಗುರುಸೇವೆ ಹಾಗೂ ಸತ್ಕರ್ಮಗಳಲ್ಲಿ ತೊಡಗಿದ್ದಾರೆ. ಗುರುಗಳಿಂದ ಭಗವದನುಸಂಧಾನಕ್ಕೆ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ಭಕ್ತ ಜನರಿಗೆ ಇಲ್ಲಿ ನಿತ್ಯವೂ ಪ್ರಸಾದ ಮತ್ತು ದಾಸೋಹ ನಡೆಯುತ್ತವೆ. ಶ್ರೀ ದತ್ತ ಪರಂಪರೆಯ ಸದ್ಗುರು, ಪ್ರೀತಿ ವಾತ್ಸಲ್ಯದ ಕರುಣಾಮೂರ್ತಿ ಶ್ರೀ ಸತ್ ಉಪಾಸಿಯವರನ್ನು ಭಕ್ತ ಜನರು ಶ್ರದ್ಧೆ ಮತ್ತು ಭಕ್ತಿಯಿಂದ ಅಪ್ಪ, ಅಪ್ಪಾಜಿ ಎಂದೇ ಕರೆಯುತ್ತಾರೆ. ಸಂಚಾರ ಪ್ರಿಯನು ನೀನು, ಸಂಚಾರ ಮಾಡುತ್ತವಾ. ಶ್ರೀ ಸತ್ ಉಪಾಸಿಯವರು ಶ್ರೀಮತಿ ಗಂಗಮ್ಮ ಹಾಗೂ ಶ್ರೀ ಸಣ್ಣಸಿದ್ದಪ್ಪ ಅವರ ಮಗನಾಗಿ ರೈತ ಕುಟುಂಬದಲ್ಲಿ 1953ರ ಜೂನ್ 25ರಂದು ಜನ್ಮ ತಾಳಿದರು. ಬಾಲ್ಯದಿಂದಲೇ ಭಗವನ್ನಾಮ ಸ್ಮರಣೆ ಮತ್ತು ಪರೋಪಕಾರದಲ್ಲಿ ತೊಡಗಿ ಸರಳ ಜೀವನವನ್ನು ನಡೆಸುತ್ತಾ ಜ್ಞಾನಸಿದ್ಧಿಯನ್ನು ಪಡೆದರು. ಶ್ರೀ ಸತ್ ಉಪಾಸಿ ಸದ್ಗುರುಗಳ ಹೃದಯಾಂತರಾಳದಿಂದ ನೂರಾರು ತತ್ವಪದಗಳು, ಆಧ್ಯಾತ್ಮ ವಿಚಾರಗಳು ಜ್ಞಾನಧಾರೆಯಾಗಿ ಹರಿದು ಬಂದಿವೆ. ಸದ್ಗುರುವಿಗೆ ಬಹಳ ಮಹತ್ವವಿದೆ. ಸದ್ಗುರುವು ಮಾನವ ಜನ್ಮದ ಪರಮ ಉದ್ದೇಶ್ಯವನ್ನು ಮನಗಾಣಿಸಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಾನೆ. ಅಂದರೆ ಸಾಕ್ಷಾತ್ ಪರಮಾತ್ಮನೇ ಗುರುವಾಗಿ ಅವತರಿಸಿ ಸದ್ಬೋಧನೆಯಿಂದ ಉದ್ಧಾರ ಮಾಡುವವನು. ಅಂಥ ಸದ್ಗುರುವು ಅವಿನಾಶಿಯಾದ ಪರಮಾತ್ಮನಲ್ಲೇ ಸದಾ ಸ್ಥಿರವಾಗಿರುತ್ತಾನೆ ಮತ್ತು ಪರಮಾತ್ಮನ ಸ್ವರೂಪವೇ ಆಗಿರುತ್ತಾನೆ. ನಿರ್ಗುಣ ನಿರಾಕಾರ ಪರಮಾತ್ಮನ ಸ್ವರೂಪ ಅಂತಃಸ್ಫೂರ್ತಿಗೆ ಮಾತ್ರ ಗೋಚರಿಸುವಂಥದ್ದು. ಆ ಅನುಭವವೇ ಪರಮ ಸತ್ಯ.
ಸದ್ಗುರುವಿಗೆ ಒಂದು ಬಹಳ ಮಹತ್ವವಿದೆ. ಅದು ಏಕೆ ಅಂತಂದರೆ, ನಾವು ಮನುಷ್ಯ ಜನ್ಮ ಹುಟ್ಟಿರ್ತಕ್ಕಂಥದ್ದು ಉದ್ದೇಶ ಏನು, ಅದರ ತಾತ್ಪರ್ಯವೇನು ತಿಳಿಸ್ತಕ್ಕಂಥದ್ದಕ್ಕೆ ಗುರು ಅಂತ ಕರೀತಾರೆ. ಆ ಗುರು ಅಂತಂದರೆ ಸಾಕ್ಷಾ ಪರಮಾತ್ಮನ, ಆ ಪರಮಾತ್ಮನೇ ಗುರುವಾಗಿ ಅವತರಿಸಿ ನಮಗೆಲ್ಲ ಒಂದು ಸದ್ಬೋಧನೆಯನ್ನು ಮಾಡಿ ಸನ್ಮಾರ್ಗವನ್ನು ಬೋಧನೆ ಮಾಡ್ತಕ್ಕಂಥವನು ಅಂತ. ಒಂದು ಸಾಮಾನ್ಯವಾದಂಥ ಗುಡಿಸ್ಲೊಳಗೆ ಇರ್ತಾಯಿದ್ರು, ಭಕ್ತರೆಲ್ಲ ಬರೋದು ಹೋಗೋದು ಮಾಡ್ತಾಯಿದ್ರು. ಅವರು ಇಲ್ಲೇ ಉಪ್ಪಾರಟ್ಟಿ ಗ್ರಾಮದಲ್ಲಿ ಕನ್ನೇಶ್ವರ ಸ್ವಾಮಿ ಅಂತ ಅದೇ ಅವರ ಆರಾಧ್ಯ ದೈವತೆ. ಅವರ ಪ್ರತಿಯೊಂದು ತತ್ವಪದಗಳಲ್ಲೂ ಕೂಡ ಶ್ರೀ ಕನ್ನೇಶ್ವರ ಅಂತ ಬರೆದಿದ್ದಾರೆ. ಆದರೆ ಇವರು ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಅವಧೂತ ಸದ್ಗುರುಗಳಾಗಿರ್ತಕ್ಕಂಥವರಾದ್ದರಿಂದ ಯಾವುದೋ ನಿಯಮಗಳು ಅವರಿಗೆ ಅನ್ವಯಿಸೋದಿಲ್ಲ. ಅವಿನಾಶಿಯಾದಂಥ ಪರಮಾತ್ಮಲ್ಲಿ ಸ್ಥಿತವಾಗಿರ್ತಕ್ಕಂಥ ಅವರೇ ಅದು ಸ್ವರೂಪವಾಗಿರ್ತಕ್ಕಂಥ ಸ್ಥಿತಿಯನ್ನು ಪಡೆದಿರ್ತಕ್ಕಂಥವ್ರು. ಗುರುವನ್ನು ಯಾರೂ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಆದರೂ ನಾವು ಸಣ್ಣ ಮಕ್ಕಳಿದ್ದಂಗೆ ಒಂದು ತಂದೆ ತಾಯಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಉಪದೇಶಕ್ಕೋಸ್ಕರ ತೊದಲು ನುಡಿಯಿಂದ ಅವ್ರನ್ನ ಸ್ತುತಿ ಮಾಡ್ತಕ್ಕಂಥದ್ದೊಂದು ಕರ್ತವ್ಯ. ಆ ದೃಷ್ಟಿಯಿಂದ ಒಂದು 4 ಮಾತುಗಳು ಹೇಳ್ಬೋದು. ಶ್ರೀ ಸತ್ತುಪಾಸಿ ಸದ್ಗುರುಗಳು ಉಪ್ಪಾರಟ್ಟಿ ಅಂತಕ್ಕಂಥ ಕುಗ್ರಾಮದಲ್ಲಿ ಜನಿಸಿ ಯಾವಾಗಲೂ ಭಗವಂತನ ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಜಾಗಗಳಲ್ಲಿ ಸತ್ಸಂಗ ಇದೆಲ್ಲ ಮಾಡಿ, ಆಮೇಲೆ ಅವರು ಸಂಸಾರಿಗಳಾಗಿದ್ದು ಸಂಸಾರವನ್ನು ತ್ಯಾಗ ಮಾಡಿ ಸಿದ್ಧರ ಬೆಟ್ಟದಲ್ಲಿ ತಿಂಗಳಾನ್ಗಟ್ಟಲೆ ಅವರು ತಪಸ್ಸು ಮಾಡಿ ಅಂತರ್ಧಾನರಾಗ್ತಾಯಿದ್ರು. ಅಲ್ಲಿ ಅವರ ಅನುಭವ ಪಡೆದಿರ್ತಕ್ಕಂಥದ್ದು. ಮತ್ತು ಅವರು ಇಲ್ಲೇ ದೊಡ್ಡೇರಿ ಗ್ರಾಮದಲ್ಲಿರ್ತಕ್ಕಂಥ ಹನುಮಂತಾಜಿ ಅಂತಕ್ಕಂಥ ಗುರುಗಳಿಂದ ಉಪದೇಶವನ್ನು ಪಡೆದರು. ಅವರು ತಾವು ಏನು ಅನುಭವ ಪಡ್ಕೊಂಡಿದ್ರೋ ಅದೇ ಪರಮಸತ್ಯ ಅಂತ ಅನುಭವದಲ್ಲಿ ನಿಶ್ಚಿತರಾಗಿರ್ತಕ್ಕಂಥವರಾದರು. ಶ್ರೀ ಸತ್ತುಪಾಸಿ ಅಂತ ಅವ್ರ ಗುರುಗಳಾಗಿದ್ದ ಹನುಮಂತಾಜಿಯವರೇ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ಹನುಮಂತಾಜಿಯವರು ಹೇಳಿದರು, ನೋಡಪ್ಪ, ಒಂದು ರಾತ್ರಿ ನನಗೆ ನಕ್ಷತ್ರ ಮಾಲೆಯೊಳ ಶ್ರೀ ಸತ್ತುಪಾಸಿ ಅಂತಂದು ಬರೆದಿದ್ದು, ಅದನ್ನು ನಿನ್ನೆ ನಾಮಕರಣ ಮಾಡ್ತಾಯಿದ್ದೀನಿ. ಶ್ರೀ ಸತ್ತುಪಾಸಿ ಅಂತಂದರೆ, ಶ್ರೀ ಅಂದರೆ ಲೌಕಿಕವಾದ ಸಮಸ್ತ ಸಂಪತ್ತು, ಸತ್ ಅಂತ ಪರಮಾತ್ಮನ ತತ್ವ, ಅವಿನಾಶಿಯ ಇಂಥ ಅಮೃತ ತತ್ವ. ಉಪಾಸನೆ ಅಂದರೆ ಉಪಾಸನೆ ಮಾಡ್ತಕ್ಕಂಥಲ್ಲ, ಅದನ್ನು ಅನುಭವದಲ್ಲಿ ಕಂಡಿರ್ತಕ್ಕಂಥದ್ದು ಶ್ರೀ ಸತ್ತುಪಾಸಿ ಅಂತ ಕರೀತಾರೆ. ಬರೀ ಆ ನಾಮವನ್ನು ಹೇಳಿದರೂ ಸಾಕು. ಓಂ ಶ್ರೀ ಸತ್ತುಪಾಸನೇ ನಮಃ, ಓಂ ಶ್ರೀ ಸತ್ತುಪಾಸನೇ ನಮಃ. ಲೌಕಿಕ ಪಾರಮಾರ್ಥಕ ಎಲ್ಲ ಸಂಪತ್ತು ಕೂಡ ಈ ದಿವ್ಯ ಮಂತ್ರವು ಕೂಡ ನಮಗೆ ಅನುಗ್ರಹ ಮಾಡ್ತದೆ. ಇಲ್ಲಿ ಯಾವ ಥರ ಸಂಶಯನೂ ಇಲ್ಲ. ಶ್ರೀ ಸತ್ತುಪಾಸಕ ಸದಾಕಾಲವು ಸತ್ಯವನ್ನೇ ಅರಸಿ ಸತ್ಯದಲ್ಲೇ ನಿಂತು ಸತ್ಯದಲ್ಲೇ ನೆಲೆ ನಿಲ್ತಕ್ಕಂಥದ್ದು, ಆ ಪರಬ್ರಹ್ಮನಲ್ಲೇ ನೆಲೆ ನಿಲ್ತಕ್ಕಂಥ ಒಂದು ಸ್ಥಿತಿನಲ್ಲಿರ್ತಕ್ಕಂಥದ್ದು ಅನ್ನುವಂಥದ್ದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಅವರು ಬಾಲ್ಯದಿಂದಲೂ ಅವರ ವೃತ್ತಾಂತವನ್ನು ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಆಗ್ತಿರಲ್ಲ. 15 ವರ್ಷ ವಯಸ್ಸಿನಲ್ಲಿ ಇದ್ದಾಗ ಅವರ ಸಹಪಾಠಿಗಳಂದರೆ 90-80 ವರ್ಷ ವಯಸ್ಸಿನಲ್ಲಿ ಅವರ ಅನುಭವದ ಮಾತುಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಕ್ಕಂಥ ಒಂದು ಪರಶಕ್ತಿ ಅವರಲ್ಲಿತ್ತು. ಈ ವ್ಯವಸಾಯ ವೃತ್ತಿಯಲ್ಲಿ ದನ ಮೇಯಿಸೋದು, ವ್ಯವಸಾಯ ವೃತ್ತಿ ನೋಡ್ಕೊಂಡು ಬರ್ತಿರುವಾಗ ಅವರಿಗೆ ಒಂದು ಆರಾಧ್ಯ ದೈವವಾಗಿ ಕನ್ನೇಶ್ವರ ಅಂತ ಒಂದು ದೇವಸ್ಥಾನ ಅಲ್ಲಿ ಪಾಳು ಬಿದ್ದಿರುತ್ತೆ. ಅವನು ಶಿವಲಿಂಗ ಪೂಜೆ ಮಾಡೋಕ್ಕೆ ಒಂದು ಊದುಬತ್ತಿನೂ ತರ್ತಕ್ಕಂಥ ಶಕ್ತಿ ಅವ್ರಿಗಿರಲ್ಲ. ಆದರೆ ಅವ್ರು ಏನೋ ಕಷ್ಟಪಟ್ಟು ₹1, ₹2 ಇಂಟಾಣಿ ಕೂಡಿಟ್ಬಿಟ್ಟು ಶಿವಲಿಂಗ ಪೂಜೆ ಮಾಡೋದು. ಅಂಥ ಸಂದರ್ಭದಲ್ಲಿ ಗಿಡದಲ್ಲಿ ಸಿಗ್ತಕ್ಕಂಥ ಇಪ್ಪೆ ಹಣ್ಣು ಆಗ್ಬೋದು, ನೇರಳೆ ಹಣ್ಣು ಆಗ್ಬೋದು, ಅಥವಾ ಏನು ಕಾಡಿನಲ್ಲಿ ಸಿಗ್ತಕ್ಕಂಥ ಹಣ್ಣನ್ನೇ ನೈವೇದ್ಯ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತಿದ್ರು. ಇದು ಒಂದು ಕಾಡು. ಈ ಕಾಡು ಅಂದರೆ ಒಂದು ಹೆಜ್ಜೆ ಕಾಲಿಡಕ್ಕೆ ಆಗ್ತಿರಲಿಲ್ಲ. ಇಲ್ಲಿ ಗುರುಗಳು ಹಸುಗಳನ್ನ ಕಾಯ್ಕೊಂಡು ಬಂದು ತನಗೆ ರೆಸ್ಟ್ ಬೇಕು ಅಂತ ಹೇಳ್ಕೊಂಡು ಅವರು ಆ ಪೊದೆ ಒಳಗೆ ನುಸುಳ್ಕೊಂಡು ಅದರೊಳಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ರು. ನನಗೆ ಎಚ್ಚರನೇ ಇಲ್ದಂಗೆ ಇರ್ತಿದ್ದೆ ಅಂತ. ಅಂದರೆ ಅದು ಆ ಧ್ಯಾನಕ್ಕೆ ಕೂತ್ಕೊಂಡಿರುವಾಗ ಮೈ ಮರೆತು ಬಿಡ್ತಿದ್ರು ಅವರು. ನಾವು ಅವರು ಬರೀ ಎಮ್ಮೆ ಕಾಯ್ತಾಯಿದ್ರು ಅಂತ ಹೇಳ್ತೀವಿ, ಬಟ್ ಅವ್ರು ಬಂದು ಇಲ್ಲಿ ಧ್ಯಾನ ಮಾಡೋದು ಇದೇ ಥರ ತುಂಬ ಜಾಗಕ್ಕೆ ಹೋಗಿ ಮೈ ಮರೆತು ಬಿಡ್ತಿದ್ರು. ಓಂ ನಮೋ ಸಚ್ಚಿದಾನಂದ ಪರಮಹಂಸಾಯ ಯೋಗಿನೇ ಕಾರುಣ್ಯ ನಿಧಯೇ ತಸ್ಮೈ ಶ್ರೀ ಸತ್ತುಪಾಸಿಯೇ ನಮಃ. ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರದು, ಶಾರದಾದೇವಿಯವರದು ಪುಸ್ತಕಗಳನ್ನ ಓದ್ಲಿಕ್ಕೆ ಶುರು ಮಾಡಿದಾಗ ಒಂದು ಆಸೆ, ರಾಮಕೃಷ್ಣರು ಇದ್ದಾಗ ನಾನು ಇದ್ದಿದ್ರೆ ಹೆಂಗೆ ಚೆನ್ನಾಗಿರ್ತಿತ್ತಲ್ಲ, ಅಥವಾ ನನಗೆ ಇವಾಗ ಅವರು ದರ್ಶನ ಆಗಿದ್ದರೆ, ಅವರು ಇವಾಗ ಅವತರಿಸಿದ್ದಿದ್ರೆ ನಮಗೆ ದರ್ಶನ ಆಗ್ತಿತ್ತಲ್ಲ ಅನ್ನೋ ಒಂದು ಭಾವನೆ ಬಂದಿದ್ದೇ ತಡ. ಯಾರೆಲ್ಲವೂ ಅದೇ ಆಗಿರ್ತಾರೋ ಅವ್ರಿಗೆ ಎಲ್ಲವೂ ಗೊತ್ತಾಗೋದ್ರಿಂದ ನನ್ನೊಳಗೆ ಬಂದಂಥ ಒಂದು ಭಾವನೆಗೆ ಏನು ವಿಶ್ವಕ್ಕೆ ಆಧಾರವಾಗಿರುವಂಥ ಶಕ್ತಿ ಅಂತ ಇವತ್ತು ನಾವು ಗುರು ಅಪ್ಪಾಜಿ ಅಂತ ನಂಬ್ತೀವಿ, ಅವರು ಅದೇ ಆಗಿರೋದಕ್ಕೆ ನನಗೆ ತಕ್ಷಣ ಅದು ಪ್ರತಿಕ್ರಿಯೆ ನೀಡ್ತು ಆ ವಿಶ್ವಶಕ್ತಿ.
ಅಂದರೆ ಅಪ್ಪಾಜಿ ಅವ್ರ ಸನ್ನಿಧಿಗೆ ಕರೆಸ್ಕೊಂಡ್ರು. ಈಗೇನು ಇಲ್ಲಿ ಮಹಾದ್ವಾರ ಇದೆ, ಅವಾಗೆಲ್ಲ ಹಿಂಗೆಲ್ಲ ರೋಡೆಲ್ಲ ಇರಲಿಲ್ಲ, ಬರೀ ಮುಳ್ಳುಗಂಟಿಲೆಲ್ಲ ಬರಬೇಕಿತ್ತು, ಯಾವುದು ಸರಿಯಾದ ದಾರಿಗಳೇ ಇರಲಿಲ್ಲ. ಯಾರೋ ಒಂದಿಬ್ಬರು ನಿಂತ್ಕೊಂಡಿದ್ರು, ನಾವು ಅವ್ರ ಹತ್ರ ಬಂದುಬಿಟ್ಟು ಇಲ್ಲಿ ಮಲ್ಲಣ್ಣ ಅವರು ಯಾರು ಈ ಥರ ಭಜನೆ ಎಲ್ಲ ಮಾಡ್ತಾರಲ್ಲ ಸ್ವಾಮಿಗಳಂತೆ ಅಂತ ನಾವು ಕೇಳಿದ್ವಿ. ಅವರು ಇಲ್ಲಿ ಅಲ್ಲೇ ಹೋಗ್ರಪ್ಪ, ಅಲ್ಲಿ ಕನ್ನೇಶ್ವರ ಗುಡಿ ಇದೆ, ಅಲ್ಲಿ ಕೂತ್ಕೊಳ್ರಿ, ಭಜನೆ ಅಲ್ಲಿ ಬರ್ತಾರವರು ಅಂತ ಅಂದರು. ಯಾರನ್ನ ಹುಡ್ಕೊಂಬಂದಿದ್ರು ಅವ್ರನ್ನೇ ಕೇಳಿದ್ರು, ನಮಗೆ ಅವ್ರಿಗೆ ಗುರ್ತ ಸಿಗಲ್ಲ. ಆ ಥರದಲ್ಲಿ ಅಷ್ಟು ಮುಗ್ಧ, ಅಷ್ಟು ಸರಳವಾಗಿರೋರು ಅಂಥವ್ರು. ಆಮೇಲೆ ಸಂಜೆ ಇಲ್ಲಿ ಲೋಕಲ್ಗಳೆಲ್ಲ ಜನರು ಸೇರಿಕೊಂಡು ಭಜನೆ ಮಾಡಿದ್ರು. ತುಂಬ ಖುಷಿ ಆಯಿತು. ಯಾರ ಹತ್ರನೂ ಒಂದು ಪುಸ್ತಕ ಎಲ್ಲ ಏನೂ ಇಲ್ಲ, ಎಲ್ಲ ತತ್ವಪದಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ನಾವು ಏನೋ ಒಂದು ನಾವೇ ದೊಡ್ಡ ಭಜನೆಗಾರರು ಅನ್ನೋ ಒಂದು ಹೆಮ್ಮೆಯಿಂದ ಇಲ್ಲಿಗೆ ಬಂದಿದ್ದು, ಅದು ಒಂದು ಕ್ಷಣದಲ್ಲಿ ನೀರಾಗಿ ಹೋಗ್ಬಿಡ್ತು. ಇಲ್ಲಪ್ಪ, ಇವ್ರು ನಮಗಿಂತ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ. ಯಾಕೆಂದರೆ ಅಪ್ಪನ ಸ್ಥಿತಿ ಹಂಗಿತ್ತು, ಆ ಗುರುಗಳು ಆ ಥರ ಇದ್ದರು ಅಲ್ಲಿ. ಅವ್ರಿಗೆ ಆ ಪ್ರೇರಣೆ ಹಂಗಿತ್ತು, ಮಾರ್ಗದರ್ಶನ ಹೇಳೋ ಅಂಥ ಭಕ್ತರಿಗಿತ್ತು. ಬುದ್ಧಿ ಓಡಿಸಿ ನಾವು ಒಂದು ನಿರ್ಧಾರಕ್ಕೆ ಬರ್ತಾಯಿದ್ವು. ಆ ಮೊದಲನೇ ದರ್ಶನದಲ್ಲೇ ಅಪ್ಪ ಅದನ್ನು ಬಾಗಿಸಿದ್ರು. ಬುದ್ಧಿಯಿಂದ ಕ್ಯಾಲ್ಕುಲೇಟ್ ಮಾಡೋದು ಒಂದು ಸ್ವಭಾವ ಮನುಷ್ಯನಿಗೆ ರೂಢಿಯಾಗಿರುತ್ತೆ. ಆ ಅಭ್ಯಾಸನ ಅಲ್ಲೇ ಕತ್ತರಿಸಿದ್ರು. I mean, anybody who continuously comes to ashram will know that as soon as you enter, there's a difference in the energy. I think Appa is making the difference, but along with him, it's the devotees as well. The devotees here make you feel like a family, and I mean, I've grown up here, so for me, this has been my home. ನಾವೇನು ವಿಗ್ರಹದ ಮುಖಾಂತರ ದೇವ್ರನ್ನ ಆರಾಧನೆ ಮಾಡ್ತಿದ್ವ, ಅದು ಬಿಟ್ಟು ಹೋಗ್ಬಿಟ್ಟು ಗುರು ರೂಪಕ್ಕೆ ತಗೊಂಡ್ಬಿಡ್ತು. ಗುರುವೇ ಸರ್ವಸ್ವ. ಆ ಗುರು ಒಬ್ಬ ಇದ್ಬಿಟ್ರೆ ಆಯಿತು. ಗುರುವಿನ ಮುಖಾಂತರ ಎಲ್ಲ ದೇವ್ರನ್ನ ಪೂಜೆ ಮಾಡ್ತೀವಿ ಹೊರತು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಏನು ನಾವು ಶ್ಲೋಕಗಳೆಲ್ಲ ಹೇಳ್ತೀವಿ, ಆ ರೀತಿಯಲ್ಲಿ ಅವರು ಅಷ್ಟು ದೃಢವಾಗಿಸಿದ್ರು. ಅಪ್ಪ ಅವ್ರ ಜೀವನದ ಒಂದೆರಡು ಪ್ರಸಂಗ ಹೇಳಿದರು ಅವತ್ತು. ಹೇಳಿಬಿಟ್ಟು ಒಂದು ಮಾತು ಹೇಳಿದರು, ಮನುಷ್ಯನಿಗೆ ಉಣ್ಣೋ ಒಂದು ತುತ್ತು ಅನ್ನ ಭಗವದಿಚ್ಛೆಯಿಂದನೇ ಸಿಗಬೇಕು. ಆ ತುತ್ತನ್ನೂ ಅವನ ಇಚ್ಛೆಯಿಂದ ಸಿಗುವಾಗ ಆ ಸಮಾಜದಲ್ಲಿ ಅಧಿಕಾರ, ಅಂತಸ್ತು, ಪ್ರತಿಷ್ಠೆ ಅಂತ ಎಷ್ಟೆಲ್ಲ ಹೋರಾಡ್ತಾರೆ, ಎಲ್ಲವೂ ಅವನ ಕೃಪೆಯಿಂದನೇ ಸಿಗಬೇಕು. ಅದನ್ನೇ ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದರು. ಅಪ್ಪನ ಹತ್ರ ಬಂದಾಗ ಅವಾಗ ಅಪ್ಪ ಎಲ್ಲ ಏನೋ ಅಂದರೆ ಇಟ್ ವಾಸ್ ಜಸ್ಟ್ ಲೈಕ್ ಆರ್ಡಿನರಿ ಪರ್ಸನ್ ಥರ, ತುಂಬಾ ಆರ್ಡಿನರಿಯಾಗಿ ಇದ್ದರು. ಆಮೇಲೆ ಯಾರಿಗೂ ನೋಡಿದರೆ ಅವ್ರನ್ನ ಗುರುಗಳು ಅಂತ ಆಗಲಿ ಇಲ್ಲ ಅವಧೂತರು ಅಂತ ಆಗಲಿ ಗೊತ್ತೇ ಆಗ್ತಿರಲಿಲ್ಲ. ಆದರೆ ಅವರು ಮಾತಾಡಿದರೆ ಮಾತ್ರ ಅವರು ಹೇಳ್ತಿದ್ದು ಒಂದೊಂದು ಅವರು ಜೀವನದಲ್ಲಿ ನಡೆದಂಥ ಘಟನೆಗಳು ಅದೆಲ್ಲ ಕೇಳಿ ನಮ್ಮೆಲ್ಲ ಕುಟುಂಬದವ್ರೂ ಬರೋಕ್ಕೆ ಶುರು ಮಾಡಿದ್ವಿ ಅವಾಗೇ. ಭಜನೆ ಕೇಳ್ತಾ ಇದ್ರೇ ಒಂದು ಆನಂದ. ಇವ್ರು ಯಾರು ಬರ್ದಿರೋರು, ಇವ್ರ ಗುರುಗಳ ಹತ್ರ ಹೋಗಬೇಕು ಅನ್ನೋದು. ಅದಾದಮೇಲೆ ಒಂದು ನಾವು ಸತ್ಸಂಗ ಗ್ರೂಪಿಂದ ಬಂದಿದ್ದು ಅಪ್ಪನ ಹತ್ರ. ಎಲ್ಲರೂ ನನ್ನ ಜೊತೆ ಬಂದಿರೋರೆಲ್ಲ ಪ್ರಶ್ನೆಗಳು ಕೇಳ್ತಾಯಿದ್ರು, ಹಲವಾರು ಪ್ರಶ್ನೆಗಳನ್ನ ಎಲ್ಲರೂ ಕೇಳ್ತಾಯಿದ್ರು. ಗುರುಗಳು ಉತ್ತರ ಕೊಡ್ತಾಯಿದ್ರು. ಇನ್ನೇನು ನಾವು ಹೊರಡೋ ಹೊತ್ತು ಆವಾಗ ಗುರುಗಳೇ ನನ್ನ ಕೇಳಿದ್ರು, ಏನಮ್ಮ ಏನು ನೀನೇನು ಕೇಳಲ್ವಾ ಅಂತ. ನಾನು ಇದ್ಕೊಂಡು ಇಲ್ಲಪ್ಪ, ನಾನು ಇದೇ ಮೊದಲನೇ ಸರಿ ಬಂದಿದ್ದೀನಿ. ನಾನು ಗುರು ಅಂದರೆ ಅವನು ಕರೆಯಾದೆ ಬರೋನು, ಕೇಳೋದೆ ಕೊಡೋನು. ನಾನು ಏನಂತ ಕೇಳಲಿ ಅಂತ ಹೇಳಿದ್ದಕ್ಕೆ ಅವರು, ಇಲ್ಲಮ್ಮ ನೀನು ಏನೂ ಹೇಳಬೇಡ, ಏನೂ ಕೇಳಬೇಡ, ನಿನಗೆ ಏನು ಬೇಕೋ ಅದನ್ನು ನಿನ್ನ ಸುತ್ತಲೂ ಇರೋರು ಅವ್ರಿಗೆ ಗೊತ್ತಿಲ್ದಂಗೆ ನಿನಗೇನು ಬೇಕೋ ಅದನ್ನು ಮಾಡ್ತಾರೆ ಅಂತ ಆಶೀರ್ವಾದ ಮಾಡಿದ್ರು. ಆವತ್ತಿಂದ ಇವತ್ತಿನವರೆಗೂ ಆ ಗುರು ನನ್ನನ್ನು ಹಾಗೆ ಕಾಪಾಡ್ಕೊಂಡು, ಅವರು ಈ ಒಂದು ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತಾರೆ ಹೊರತು ಗುರುವಾಗಿ ಎಂದೂ ಅವರು ಯಾರಿಗೂ ತೋರಿಸ್ಕೊಳ್ಳಲ್ಲ. ನಾವಾಗಿ ಭಯಭಕ್ತಿಯಿಂದ ಇರಬೇಕು ಅಂತ ಅವರು ಪ್ರಭಾಕರ್ ಸ್ವಾಮಿಗಳು ಬಂದು ಅಪ್ಪಂಗೆ ಆ ಒಂದು ರೂಪದಲ್ಲಿ ಬಂದು ನೀನು ಗುರು ಆಗಿರಬೇಕು, ಕಾವಿ ಬಟ್ಟೆ ಹಾಕ್ಕೋಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ವಾದ ಮಾಡಿ
ಯಾಕೆ ಹಾಕ್ಕೋಬೇಕು ಕಾವಿ ಬಟ್ಟೆ ಅಂತೆಲ್ಲ ಅಂದರೆ ಹಂಗಲ್ಲ, ನೀನು ಹಾಕ್ಕೊಂಡ್ರೆ ಬರೋರಿಗೆ ಅದು ಗೊತ್ತಾಗತ್ತೆ. ಯಾಕೆ ಗೊತ್ತಾಗಬೇಕು, ಏನು ಗೊತ್ತಾಗಬೇಕು ಅಂತ ಅಷ್ಟು ವಾದ ಮಾಡಿದ್ದಾರೆ. ಆಮೇಲೆ ಅವರು ಹೇಳಿದ್ದಾರೆ ಪ್ರಭಾಕರ್ ಸ್ವಾಮಿ, ಯಾಕೆ ಅಂದರೆ ಅವ್ರು ಹೆಂಗಂದರೆ ಹಂಗೆ ನಿಮ್ಗೆ ವರ್ತಿಸಿದ್ರೆ ಅದು ಅವ್ರಿಗೆ ದೋಷ ಆಗತ್ತೆ, ಅವ್ರಿಗೆ ಅದು ಪಾಪ ಸುತ್ತಕೊಡುತ್ತೆ. ಅವ್ರಿಗೆ ಒಳ್ಳೇದಾಗಬೇಕು ಅಂತ ನೀನು ಕಾವಿ ಬಟ್ಟೆ ಹಾಕ್ಕೋಬೇಕು ಅಂದರೆ ಅದಾದಮೇಲೆ ಅವ್ರು ಕಾವಿ ಬಟ್ಟೆ ಹಾಕ್ಕೊಂಡ್ರು. ಬಟ್ ಇಷ್ಟು ಜನನ ಉದ್ಧಾರ ಮಾಡೋಕ್ಕೋಸ್ಕರ ಅವ್ರು ಕಷ್ಟಪಡ್ತಾ, ಅಂದರೆ ಏನಿಷ್ಟನೋ ಅದನ್ನೆಲ್ಲ ಬಿಟ್ಟು ಎಲ್ಲರಿಗೋಸ್ಕರನೂ ದೇವಸ್ಥಾನ ಆಗಲಿ ಕಟ್ಟಿದ್ದಾಗಲಿ ಇದು ಅವ್ರೇನು ಯಾವುದೂ ಬೇಕಾಗಿಲ್ಲ. ಆದರೆ ಇದು ನಮಗೋಸ್ಕರ, ನಮ್ಮ ಕರ್ಮಗಳನ್ನ ಸವಿಸ್ಲಿಕ್ಕೋಸ್ಕರ ಏನೇನು ಮಾಡಬೇಕು ಅಂತ ಒಂದು ಪೂಜೆ ಆಗಲಿ, ಇವಾಗ ಪಾರಾಯಣ ಆಗಲಿ, ಎಲ್ಲನೂ ಅಷ್ಟೇ. ನಾವು ಪಾರಾಯಣ ಮಾಡೋದು ನೋಡಿ ಸಂತೋಷ ಪಡೋದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಆಮೇಲೆ ಅದೇ ಶಿವರಾತ್ರಿಯೂ ಅಷ್ಟೇ, ಬರೀ 100 ದೀಪ ಹಚ್ತಿದ್ವಿ, ಇವಾಗ 1000 ದೀಪ ಹಚ್ತೀವಿ. ಅಪ್ಪ ಅವಾಗ ಹೆಂಗಿದ್ರು ಇವಾಗೂ ಹಂಗೆ ಇದ್ದಾರೆ. ಆಮೇಲೆ ಅಪ್ಪಂಗೆ ಕೊಡೋದಂದರೆ ಎಷ್ಟು ಇಷ್ಟ ಅಂದರೆ ನೀವು ಏನು ಬೇಕಾದ್ರೂ ತೊಗೊಂಡೋಗಿ ಅಲ್ಲಿ ಕೊಡಿ, ಎಲ್ಲನೂ ಕೊಡ್ತಾ ಇರ್ತಾರೆ. ಅವರಿಗೆ ಕೊಟ್ಟು ಖುಷಿ ಪಡ್ತಾರೆ. ಪವಾಡ ಅಂತ ಕೇಳ್ತೀವಿ, ಅದೆಲ್ಲದಕ್ಕಿಂತ ಮಿಗಿಲಾಗಿರೋದು ಗುರು. ಅಂತರಂಗದ ಗುರು ಅವನಮ್ಮ, ಅವನೊಬ್ಬನು ಮೆಚ್ಚಿದರಾಯ್ತಮ್ಮ, ಉಳಿದವರ ಗೊಡವೆ ಯಾಕಮ್ಮ, ಮನ ಗಟ್ಟಿ ಮಾಡಿ ಗುರುಪಾದ ಮುಟ್ಟಮ್ಮ. ಅದು ಒಂದು ವಾಕ್ಯ ನನಗೆ ಭಜನೆ ಹಾಡ್ತಾ ಇರಬೇಕಾದ್ರೆ ಅದು ನನ್ನ ಮನಸ್ಸಲ್ಲಿ ಭಾಳ ಆಳವಾಗಿ ಉಳಿದ್ಬಿಡ್ತು. ಏನು ಬಂದ್ರೂ ಕೂಡ ಗುರು ನೋಡ್ಕೊಂತಾನೆ, ಆ ಸಾಧನೆ ಮಾರ್ಗದೊಳಗೆ ನಾವಿರಲೇಬೇಕು, ಅವ್ರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಒಂದೇ ಒಂದು ಗುರಿ ನನ್ನನ್ನು ಇಲ್ಲಿ ತನಕ ಜೀವನದಲ್ಲಿ ಒಂದು ಗಟ್ಟಿ ಮಾಡಿ ನಿಲ್ಲಿಸಿರೋದು ಅಪ್ಪ. ನಾನು ಯೋಗದಲ್ಲಿ ಸಾಧನೆ ಮಾಡ್ಕೊತ ಇದ್ಬಿಟ್ರೆ ಮಗ ಸಣ್ಣನು, ಹೆಂಡ್ತಿ ಮಕ್ಕಳನ್ನ ಹೆಂಗೆ ಸಾಕಬೇಕು ಅನ್ನೋದು ನನ್ನ ತಲೆ ಒಳಗೆ ಬರ್ತಾಯಿತ್ತು. ಆಗ ಅಪ್ಪಾಜಿ ಅಂದರು, ನೀನು ಅಂದ್ಕೊಂಡಿರ್ಬೋದು ಹೆಂಡ್ತಿ ಮಕ್ಕಳನ್ನ ಸಾಕ್ತೀನಿ ನಾನು ಅಂತ, ನೀನೇನು ಸಾಕ್ತೀಯ ಹೆಂಡ್ತಿ ಮಕ್ಕಳನ್ನ? ನೀನು ಸಾಕಲ್ಲ, ಆ ಭಗವಂತ ಸಾಕ್ತಾನೆ, ಅವನು ನೋಡ್ಕೊತಾನೆ. ನೀನು ಸಾಧನೆ ಮಾಡಬೇಕು, ಸಾಧನೆ ಮಾಡಿದ್ರೆ ಹೆಂಡ್ತಿ ಮಕ್ಕಳನ್ನ ಸಾಕೋದು ಹೆಂಗೆ ಅಂತ ನೀನು ಯೋಚನೆ ಮಾಡಿದ್ರೆ ಅದು ನಿನಗೆ ಗೊತ್ತಿರೋ ಯೋಗ ಪ್ರಾಣಾಯಾಮ ಧ್ಯಾನನೆಲ್ಲ ಅನುಷ್ಠಾನಕ್ಕೆ ಯಾವಾಗ ತರ್ತೀಯ ನೀನು? ಅದನ್ನು ತರಬೇಕು. ನೀವು ಸಂಸಾರಿಗಳಾಗಿ ಆಧ್ಯಾತ್ಮಿಕ ಜೀವನ ಯಾಕೆ ನಿಭಾಯಿಸ್ತೀರ ಅನ್ನೋದಕ್ಕೆ, ಬೀಸುತಿಹ ಗಾಳಿಗೆ ಗಿಡಮರದ ಭಯವೇ, ಹರಿಯುತಿಹ ನದಿಗೆ ಅಗಸನ ಭಯವೇ, ಉರಿಯುತಿಹ ಜ್ಯೋತಿಗೆ ಪತಂಗದ ಭಯವೇ, ಬೆಳಗುತಿಹ ಸೂರ್ಯನಿಗೆ ಮೋಡದ ಭಯವೇ, ನಿಜವರಿತ ಜ್ಞಾನಿಗೆ ಸಂಸಾರದ ಭಯವೇ ಅಂತ ಉತ್ತರ ಕೊಟ್ಟರು. ತಕ್ಷಣ ನಿಜಗುರುವಾದಂಥವ್ರು ಏನು ಮಾಡ್ತಾರೆ ಅಂದರೆ, ತನ್ನ ನಡೆ ನುಡಿ ವಾಕ್ಯ ಸತ್ಯ ಮತ್ತು ಆ ವಾತಾವರಣಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡ್ತಾರೆ. ಆ ಪೂರ್ತಿ ವಾತಾವರಣವನ್ನೇ ಪರಿವರ್ತನೆ ಮಾಡ್ತಾರೆ. ಅದನ್ನು ಸೂಕ್ಷ್ಮವಾಗಿ ಆ ಗುರು ಹೇಗೆ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ನಡೆದು ತೋರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅದನ್ನು ನಡೆದು ಅದ್ರ ಪ್ರಕಾರವಾಗಿ ಭಕ್ತರಿಗೆ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ಗುರುವಾದಂಥವರು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಆಶೀರ್ವಾದ ಅನುಗ್ರಹವನ್ನು ಕೊಡ್ತಾರೆ. ಅವರವರ ಯೋಗ್ಯತೆ, ಅವರವರ ಭಾವ, ಅವರವರ ಭಕ್ತಿಗೆ ತಕ್ಕನಾದಂಥ ರೀತಿಯಲ್ಲಿ ಅದನ್ನು ಪಡ್ಕೊಳ್ತಾ ಹೋಗ್ತಾರೆ. ಇವತ್ತು ನಮ್ಮ ಆಶ್ರಮನ ನಾವು ನೋಡಿದಾಗ ಹೌದಲ್ಲ, 25 ವರ್ಷದ ಹಿಂದೆ ಆಡಿದ ಮಾತು ಅಪ್ಪ ಇವತ್ತು ಸತ್ಯ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಪುಟ್ಟ ದೇವಸ್ಥಾನ, ಅದೇ ಕಟ್ಟೆ ಮೇಲೆ ಅಷ್ಟೇ ಇದರಲ್ಲೇ ಒಂದು ಭಗವತ್ ಚಿಂತನೆ, ಈ ಒಂದು ಜೀವನದ ಒಂದು ಯಾತ್ರೆ ನಡ್ಕೊಂಡು ಬಂದಿರೋದಿದು. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದೈತೆ ಅಂದರೆ ಆ ಗುರುವಿನ ಕೃಪೆ. ಅಪ್ಪ ಹಿಂಗೆ ಹೊಲ ಗದ್ದೆ ಕೆಲಸ ಅಂದರೆ ಭಾಳ ಇಷ್ಟ. ಎಷ್ಟೋ ತರಕಾರಿಗಳು, ಹಣ್ಣುಗಳು, ಹೂಗಳು ಆ ಭಗವಂತನಿಗೋಸ್ಕರ ಅಷ್ಟು ಮಾಡ್ಕೊಂತ ಬಂದರು. ಸಾವಿರಾರು ಲಕ್ಷಾಂತರ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಆ ಸೇವೆ ಮೂಲಕವಾಗಿ, ಜಪದ ಮೂಲಕವಾಗಿ, ಧ್ಯಾನದ ಮೂಲಕವಾಗಿ, ಭಜನೆಯ ಮೂಲಕವಾಗಿ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ತಕ್ಕಂಥ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಭಗವಂತನ ತತ್ವಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಪರಮ ಭಾಗ್ಯದ ಲಕ್ಷಣ. ಅವರ ತತ್ವಪದಗಳಲ್ಲಿ ಬರೆದಿದ್ದಾರೆ, ನಾನು ನನ್ನದು ಅಂತ ಪೂರ್ತಿ ಸದ್ಗುರುವಿಗೆ ಅರ್ಪಣೆ ಮಾಡಿ ಅವನಲ್ಲೇ ನಾವು ಒಂದಾಗಿನೇನೀಂತ ನಾನು ಬೇರೆ ಇಲ್ಲ ಅಂತಕ್ಕಂಥ ತತ್ವವನ್ನು ತಿಳಿದಾಗ ಮಾತ್ರ ಆ ಪರಮಾನಂದ ಸ್ಥಿತಿ ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಸಾಯಿಬಾಬಾ, ಬ್ರಹ್ಮಚೈತನ್ಯ ಮಹಾರಾಜರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಅಂತ ಎಲ್ಲ ಹೆಸರು ಕೇಳಿದ್ದೀವಿ. ಆದರೆ ಅವ್ರನ್ನ ಯಾರನ್ನೂ ನೋಡಿಲ್ಲ ನಾವು. ಆದರೆ ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಆದರೆ ಒಂದು ದೃಷ್ಟಿಕೋನ ಎಂದು ನಮ್ಮ ಕಣ್ಣು ಈ ಚರ್ಮಜು ಚಕ್ಷುಷೆಯಿಂದ ಅವರು ಕಂಡು ಬರೋದಿಲ್ಲ. ಅವರು ಅಂತಶ್ಚಕ್ಷುವಿಂದ ಒಂದು ಭಕ್ತಿ ಪ್ರೇಮದ ಮನೋಭಾವನೆ ಇದ್ದರೆ ಮಾತ್ರ ಅವರು ಅನುಭವಕ್ಕೆ ಗೋಚರವಾಗ್ತಕ್ಕಂಥವರಾಗ್ತಾರೆ. ಅಂಥದ್ದು ಅವ್ರ ಸಾನ್ನಿಧ್ಯಕ್ಕೆ ಬಂದು ಸ್ವಲ್ಪ ದಿವಸ ಇದ್ದರೆ ಸಾಕು, ತಾನೇ ನಮ್ಮ ಮನಸ್ಸಿನ ಕಲ್ಪನೆಗಳೆಲ್ಲವೂ ಹರಿದು ಹೋಗಿ ಆ ದಿವ್ಯ ಆನಂದವನ್ನು ಕೊಡ್ತಕ್ಕಂಥ ಮಹಾನ್ ಸದ್ಗಳು.
ನೇರವಾಗಿ ಕೂತು ಅಪ್ಪ ಏನೋ ಒಂದು ಶಿಬಿರ ಅಂತ ಮಾಡಿ ಏನೋ ನಿನಗೆ ಬೋಧನೆ ಅಂತ ಮಾಡದೇ ಇದ್ರೇನೋ ಅವರು ಇಲ್ಲಿ ಕಲಿಸ್ಕೊಡೋದು ಎಷ್ಟಿರುತ್ತೋ ನಾವು ಆಶ್ರಮದಿಂದ ಮನೆಗೆ ಹೋದಾಗ್ಲೂ ಆ ಒಂದು ಒಡನಾಟ ಹೆಂಗಿರುತ್ತೆ ಅಂದರೆ ಯಾರ ಮುಖಾಂತರ ಬರ್ಬೋದು ಅದು ಮಾತು, ಇನ್ಯಾರೋ ವ್ಯಕ್ತಿ ಇರ್ಬೋದು, ಒಂದು ಮಗು ಇರ್ಬೋದು, ಒಂದು ವಸ್ತು ಇರ್ಬೋದು. ಎಷ್ಟು ವಿಚಿತ್ರ ಅಂದರೆ ನಾವು ಹೋಗುವಾಗ ಅಲ್ಲಿ ದಾರಿಲಿ ಯಾರೋ ಮಾತಾಡ್ತಿರ್ತಾರೆ, ಒಂದೇ ವಾಕ್ಯ ನಮ್ಗೆ ಉತ್ತರ ಆಗಿರುತ್ತೆ. ಟಿ ವಿನಲ್ಲಿ ಏನೋ ಬರ್ತಿರುತ್ತೆ, ಯಾರ್ಯಾರಿಗೋ ಹೇಳ್ತಿರ್ತಾರೆ, ಆ ಒಂದು ವಾಕ್ಯ ನನಗೆ ಉತ್ತರ ಆಗಿರುತ್ತೆ. ಇಂಥದ್ದೆಲ್ಲ ದಿನನಿತ್ಯ ನಡೀತಾ ಹೋದಾಗ ಭಯ ಜಾಸ್ತಿ ಆಗುತ್ತೆ. ಸಾಕ್ಷಾತ್ ಪರಮಾತ್ಮನೇ, ಇಲ್ಲಾಂದರೆ ಈ ಥರ ನನಗೆ ಆಗ್ತಿರ್ಲಿಲ್ಲ. ಅಘಟಿತ ಘಟನಾ ಅಥವಾ ಶರಣಂ ಅಂತಾರೆ, ಅವೆಲ್ಲ ಬರೀ ಶಬ್ದಗಳಾಗಿತ್ತು. ಮುಂಚೆ ಈ ಭಕ್ತವತ್ಸಲ ಅಂತಾರೆ, ಕರುಣಾಸಾಗರ ಅಂತಾರೆ, ಯಾಕೆ ಅವನ್ನ ಹೇಳುವಾಗ ಏನೂ ಅನಿಸ್ತಿರ್ಲಿಲ್ಲ. ಈಗ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ? ಅಪ್ಪ ಅದೇ ಆ ಭಕ್ತವತ್ಸಲ ಅನ್ನೋದರ ಸಾಕಾರ, ಕರುಣಾಮೂರ್ತಿ ಅನ್ನೋದರ ಸಾಕಾರವೇ ಆಗಿ ಪ್ರತಿ ಕ್ಷಣ 24/7 ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಅಂಥ ಒಂದು ಭರವಸೆ ತಂದು ಕೊಟ್ಟಿದ್ದಾರೆ. ಇವತ್ತು ಅಮೇರಿಕದಲ್ಲಿ ಇವ್ರ ಹೆಸರಲ್ಲಿ ಸತ್ಸಂಗ ನಡೀತೈತೆ, ಸ್ವಿಟ್ಜರ್ಲ್ಯಾಂಡ್ ನಡೀತೈತೆ, ಆಫ್ರಿಕಾ ಎಲ್ಲ ಕಡೆ, ಶ್ರೀಲಂಕಾದಲ್ಲಿ ನಡೀತೈತೆ, ಹೊರ ರಾಜ್ಯಗಳಲ್ಲಿ ನಡೀತೈತೆ. ಬಂಧನವನ್ನು ಮುಕ್ತಿ ಮಾಡ್ತಕ್ಕಂಥವನಿಗೆ ಗುರು ಅಂತ ಕರೀತಾರೆ. ಅಂಥ ತತ್ವವನ್ನು ಇರ್ತಕ್ಕಂಥದ್ದು ಇದು ಗುರುಗೀತೆ ಅಂತ. ಗುರುವಿನ ಬಗ್ಗೆ ಹೊಗಳ್ತಕ್ಕಂಥದ್ದು, ಸ್ತೋತ್ರ ಮಾಡ್ತಕ್ಕಂಥದ್ದು ಅನೇಕ ಗೀತೆಗಳೇ. ಗುರುಗೀತೆ ಇದೆ, ಒಂದು ಗೋಪಿಕಾ ಗೀತೆ ಅಂತದೆ, ಭಗವದ್ಗೀತೆ ಅಂತದೆ. ಇದರ ಎಲ್ಲರ ಸಾರ ಸರ್ವಸ್ವ ಸಮಗ್ರವನ್ನು ಅಳವಡಿಸಿರ್ತಕ್ಕಂಥ ಒಂದು ದಿವ್ಯ ಗ್ರಂಥ ಇದು. ಒಂದು ಗ್ರಂಥವೇ ಸಾಕು. ನಿರಂತರವಾಗಿ ಮನನ ಮಾಡ್ತಾ ಇದ್ದರೆ ನಮಗೆ ಹುಟ್ಟು ಸಾವಿಂದ ಬಿಡುಗಡೆ ಆಗುತ್ತೆ. ಇದರಲ್ಲಿ ಯಾವ ಥರ ಸಂಶಯನೂ ಇಲ್ಲ. ಯಾಕಂದರೆ ಎಲ್ಲ ವೇದ ಉಪನಿಷತ್ತುಗಳ ಸಾರ ಸರ್ವಸ್ವವನ್ನು ಕೂಡ ಹಿಂಡಿಟ್ಟಿದ್ದಾರೆ. ಅಪ್ಪ ಅವರು 2004-05 ಪಾರಾಯಣ ಮಾಡ್ಸೋಕೆ ಹೇಳಿದ್ರು. ಆವಾಗ ಗುರು ಚರಿತ್ರೆ ಪಾರಾಯಣ ಮಾಡ್ತಿದ್ರು, ಶ್ರೀಪಾದವಲ್ಲಭರ ಚರಿತ್ರೆ ಪಾರಾಯಣ ಮಾಡ್ತಿದ್ರು, ಅಪ್ಪನ ಅನುಭವಗಳದ್ದು ಪಾರಾಯಣ ಮಾಡಿಸಿದ್ರು. ಹೀಗೆ ವರ್ಷದಲ್ಲಿ ಒಂದು ಪಾರಾಯಣ 7 ದಿನ ಬರ್ತಿದ್ವು ನಾವೆಲ್ಲ. ಬಟ್ ಐ ವುಡ್ ಸೇ ಗುರುಗೀತಾ essentially tells you how unimaginably superior there is a power that takes care of everything for you. We are all contained within that power, the earth, the universe, everything. And in the book it is said that, you know, Appa has come in the form of that power. So when we see him in that human form, you don't even understand what sort of power he must hold, right? I mean, there are stories about Appa where he's written that he doesn't even feel his body sometimes. But for us, when we look at him, we think of him as, you know, whatever, like a normal guru, Sadguru. He walks around, talks to people, gives food, everything. I think understanding how to treat such a guru is something that was very important for us to learn. Because even though we are with him since so many years, we don't understand at all what he is. It's very difficult to grasp, and it'll take a lifetime to grasp, or even more. But you know, I don't know what punyas we have done to be able to even come here and meet him and be with him, and the amount of compassion he has to actually bear with us and have the patience to, you know, treat us with that much of compassion and love. It's all his grace only. ಅಪ್ಪ ಅಂತಂದರೆ ಒಂದು ಆತ್ಮೀಯತೆ ಬರುತ್ತೆ, ಗುರು ಅಂದರೆ ಒಂದು ಭಯ ಬರುತ್ತೆ. ಇವಾಗಲೂ ಭಯ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳ್ತಾರೆ ನಿಮ್ಮ ತವ್ರ ಮನೆ ಇದು ಅಂತ. ತವ್ರ ಮನೇಲಿ ಬಂದರೆ ಇದು ನನ್ನ ಮನೆ ಅನ್ನೋ ಥರ ನಾವು ಎಷ್ಟು ಆನಂದವಾಗಿ ಕಳಿತೀವೋ, ಅವ್ರ ಸನ್ನಿಧಿನಲ್ಲಿ ಹಾಗೆ ಕಳ್ಕೊಂಡೆ ನಾವು ಇದು ಸೇವೆ ಮಾಡ್ಕೊಂಡು. ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಭಗವಂತ ಬೇರೆ ಬೇರೆ ಅವತಾರ ಮಾಡಬೇಕಾಗತ್ತೆ. ಆದರೆ ಆ ಪರಮಾತ್ಮನೇ ದತ್ತಾತ್ರೇಯರ ಅವತಾರ ಮಾಡಿ ಅತ್ರಿ ಅನಸೂಯರಿಗೆ ಮಗನಾಗಿ ಅವರು ತ್ರಿಗುಣಾತ್ಮಕ ರೂಪರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಬಂದು ನಮ್ಮ ಭೂಮಂಡಲದಲ್ಲಿ ನೆಲೆಯಾಗಿ ನಿಂತು, ಆಮೇಲೆ ಅವರ ಸ್ಥೂಲ ಶರೀರವನ್ನು ಬಿಟ್ಟು ಗುರುರೂಪವಾಗಿ ಈ ಅಖಂಡ ಭೂಮಿಯಲ್ಲಿ ನೆಲೆ ನಿಲ್ಲಿಸಿದರು. ಅದಕ್ಕೆ ದತ್ತ ತತ್ವ ಅಂತ ಕರೀತಾರೆ. ತನ್ನ ಆನಂದ ಸ್ವರೂಪವನ್ನು ಭಗವಂತನೇ ದತ್ತಾತ್ರೇಯರು ಕೊಟ್ಟಿರ್ತಕ್ಕಂಥವ್ರು. ಶ್ರೀಪಾದವಲ್ಲಭರು ಬಂದು ಜನ್ಮ ತಾಳಿ ಸಾಕಷ್ಟು ಜನಗಳನ್ನು ಉದ್ಧಾರ ಮಾಡಿ ಹೋಗಿರ್ತಕ್ಕಂಥದ್ದು. ಶ್ರೀಪಾದವಲ್ಲಭರ ಅಪರಾವತಾರ ಅಂತಲೇ ನಮಗೆ ಶ್ರೀ ಸತ್ ಉಪಾಸೆಗಳು ಅಂತಕ್ಕಂಥ ರೀತಿಯಲ್ಲಿ ನಾವು ಭಾವಿಸಿರ್ತಕ್ಕಂಥದ್ದು ಅದೇ ರೂಪದ ಅವತಾರ. ಸಾಕ್ಷಾತ್ ಭಗವಂತನ ಸ್ವರೂಪರೇ ಅವರಾಗಿರ್ತಕ್ಕಂಥದ್ದು. ಅಪ್ಪಾಜಿಯವರ ಕೃಪೆಯಿಂದ ಶ್ರೀಪಾದವಲ್ಲಭರ ಚರಿತ್ರೆ ತೆಲುಗಿಂದ ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಅಪ್ಪಾಜಿಯವರು ನನಗೆ ಅನುಗ್ರಹ ಮಾಡಿದರು. 600 ಪೇಜಸ್ ಇರೋದನ್ನ 21 ಡೇಸಲ್ಲಿ ಮಾಡಿಸಿದ್ರು. ಅದೇ ಒಂದು ಲೀಲೆ.
ಎಲ್ಲಾದರೂ ಗೊಂದಲ ಆಗಿ ಏನು ಬರಿಬೇಕು ಅಂತ ಅಂದ್ಕೊಳ್ತಾರೆ. ಅವಾಗ ಅಪ್ಪಾಜಿನೇ ಬಂದು ನಮ್ಮ ಹತ್ರ ಕುತ್ಕೊಂಡು ಆ ಘಟನೆನ ಕಣ್ಣು ಕಟ್ಟದಂಗೆ ಹೇಳೋರು ನಮಗೆ. ಅದು ಆ ಶ್ರೀಪಾದ ವಲ್ಲಭನೇ ಬಂದು ಹೇಳೋಕ್ಕಾಗೋದು. ಆವಾಗ ನಡೆದಿರೋದು 700 ವರ್ಷದ ಹಿಂದೆ ನಡೆದಿರೋದನ್ನು ಯಾರು ಹಂಗೆ ಕುತ್ಕೊಂಡು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವ್ರ ಬುಕ್ ಓದೋಕ್ಕೆ ಕೂಡ ಸಾಧ್ಯ ಇಲ್ಲ. ಆ ಬುಕ್ ಒಂದೇ ಬುಕ್ಕು ಆಂಧ್ರದಿಂದ ಯಾರೋ ತಂದು ಕೊಟ್ಟಿದ್ದಿದ್ನ. ಆವಾಗಿಂದ ಇನ್ನೂ ಅಪ್ಪಾಜಿನೇ ಶ್ರೀ ಸತ್ತುಪಾಸಿನೇ ಶ್ರೀಪಾದ ವಲ್ಲಭ ಅನ್ನೋ ಇನ್ನೂ ಒಂದು ಸ್ಟ್ಯಾಂಪ್ ಥರ ದೃಢತೆ. 100 ಇದ್ದಿದ್ದ ಸಂಖ್ಯೆ 1000 ಆಯಿತು, 1000 ಆಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ಬೆಳೀತಾ ಬಂತು. ಕೇಳ್ತೀವಿ ನಾವೆಲ್ಲ ಅಕ್ಷಯ ಪಾತ್ರೆ ಅಂತ. ಅದು ಗುರು ಸನ್ನಿಧಾನ ನಿಜವಾದ ಅಕ್ಷಯ ಪಾತ್ರೆ. ಅದು ಬುಕ್ನಲ್ಲಿ ಓದ್ತಿದ್ವಿ, ಯಾರೋ ಹೇಳಿದ್ದನ್ನು ಕೇಳ್ತಿದ್ವಿ. ಇವಾಗ ನಾವೇ ಸ್ವತಃ ಆ ಅಕ್ಷಯ ಪಾತ್ರೆನ ನೋಡ್ತಾ ಇದ್ದೀವಿ. ಅದನ್ನು ಹಂಗೆ ಪ್ರಸಾದದ ವ್ಯವಸ್ಥೆ ನಡೀತಾ ಐತೆ ಅಪ್ಪಯ್ಯನ ಕೃಪೆಯಿಂದ, ಅವರ ಆಶೀರ್ವಾದದಿಂದ. ಗುರುಗಳು ಯಾರಿಗೂ ಏನು ನೀನಿದು ಮಾಡು ಅಂತ ವಿಧಿವಿಧಾನಗಳು ಏನೂ ಹೇಳಲ್ಲ. ಪೂರ್ತಿ ಸ್ವತಂತ್ರ ಕೊಟ್ಟು ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ಆದರೆ ಅವರು ನಮಗೆ ಆಮೇಲೆ ಗೊತ್ತಾಗುತ್ತೆ ಇವರು ನಮ್ಮ ಒಳಗಡೆ ಸೇರಿಕೊಂಡು ನಮಗೆ ಗೈಡೆನ್ಸ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸಾಧನೆ, ಸೇವೆ, ಭಕ್ತಿ, ಭಜನೆ ಯಾರು ಮಾಡ್ತಾರೋ ಅವರಿಗೆ ಅಪ್ಪ ತುಂಬ ಹತ್ತಿರ ಆಗ್ತಾರೆ. ಒಟ್ಟು ಆತ್ಮೋದ್ಧಾರ ಯಾವುದರಿಂದ ಮಾಡ್ಕೋಬೇಕೋ ಆ ಕಡೆಯಿಂದ ಆ ಮಾರ್ಗಕ್ಕೇ ಕಳಿಸ್ತಾರೆ. ಭಕ್ತಿ ಮಾರ್ಗ, ಪೂಜೆ ಒಳಗಿರ್ತೀಯ, ಪೂಜೆಯಿಂದನೇ ಆ ಭಗವಂತನ ಕಾಣು, ಈ ಥರ ತತ್ವ. ಸತ್ಸಂಗ, ಭಜನೆ, ಪರೋಪಕಾರ, ದಾನ, ಧರ್ಮ ಇವು ಆಧ್ಯಾತ್ಮದ ಒಂದೊಂದು ಮೆಟ್ಟಿಲುಗಳು. ಮುಕ್ತಿ ಅಂತಕ್ಕಂಥದ್ದು, ಮುಕ್ತಿ ಅನ್ನೋದಂಥದ್ದು ಸಿಗಬೇಕು ಅಂದರೆ, ನೀನು ಮುಕ್ತಿಯನ್ನು ಕೊಡಬೇಕು ಅಂದರೆ ನಿನ್ನೊಳಗಿರ್ತಕ್ಕಂಥವು ಯಾವಾಗಿರ್ತಾವಲ್ಲ, ಏನು ದುಷ್ಟ, ವ್ಯಸನ, ಚಟ, ಕಲ್ಪನೆಗಳು, ಭ್ರಮೆಗಳು ಅಥವಾ ಅರಿಷಡ್ ವರ್ಗಗಳು ಸಂಬಂಧಪಟ್ಟಂಥದ್ದು, ಬೇರೆಯವರ ಬಗ್ಗೆ ದ್ವೇಷ, ಅಸೂಯೆಗಳು ಅಂತಕ್ಕಂಥದ್ದು ಏನೇನು ಮೂಡ್ತವಲ್ಲ, ನಮ್ಮೊಳಗೆ ಕೌರವರು ಎಲ್ಲ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಮುಕ್ತಿಯನ್ನು ಕೊಟ್ಟರೆ ನೀನು ಗುರುಪಥದಲ್ಲಿ ಮುಕ್ತಿಯ ಹಾದಿಯನ್ನು ಹಿಡಿದಕ್ಕೆ ದಾರಿಯಾಗುತ್ತೆ. ಮಾನಸಿಕವಾದಂಥ ಗಟ್ಟಿತನ, ದೈಹಿಕವಾದಂಥ ಗಟ್ಟಿತನ, ಸಂಕಲ್ಪ ಗಟ್ಟಿತನವಿದ್ದರೆ ಮಾತ್ರವೇ ಆ ಗುರು ಸಾನ್ನಿಧ್ಯಕ್ಕೆ ಬಂದು ಆಧ್ಯಾತ್ಮದ ಪೂರ್ಣ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಆಧ್ಯಾತ್ಮದ ಸಣ್ಣ ತಿರಳನ್ನಾದರೂ ಕೂಡ ಅದನ್ನು ಸವಿಯಬಹುದು. ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಅದು ಏನಾಗುತ್ತೆ, ಜನ್ಮತಃ ಸಂಸ್ಕಾರದಿಂದ ಬರಬೇಕಾಗತ್ತೆ. Once you get rid of worldly things, you'll understand that everything is spiritual, animals, you know, spirituality is just understanding the essence of God, right? So once you understand that, everything around you will feel like God only. So I would say it's essentially the same, but you need to understand yourself, the Guru, you need to understand the essence of Guru better in order to know that spirituality and life is the same. ಅಪ್ಪ ಹೇಳೋದು ಏನಂದರೆ, ನನಗೆ ಗೊತ್ತಿರೋ ಹಂಗೆ ಎಲ್ಲ ಅವಂದೇ ಅನ್ನೋದೊಂದು ನೀನು ತಿಳ್ಕೊಂಬಿಡು. ಕೆಟ್ಟದಾಗಲಿ ಒಳ್ಳೆಯದಾಗಲಿ ನೀನು ಮಾಡ್ತಿರೋದು ಎಲ್ಲದೂ ಅವನೇ, ಕೈಯಲ್ಲಿ ಮಾಡಿಸ್ತಿರೋದು ಅವನೇ, ನಡೀತಿರೋದು ಅವನ ಇಚ್ಛೆ. ನಾನೇನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವನ ಗೊಂಬೆ ಥರ ನಾವು ಇದೀವಿ ಅಷ್ಟೇ ಅನ್ನೋದು ಒಂದು ಗೊತ್ತಾದರೆ ನನಗನ್ಸುತ್ತೆ ಅದೇ ಸ್ಪಿರಿಚುಯಾಲಿಟಿ ಅನಿಸುತ್ತೆ. ಜೀವನದಲ್ಲಿ ಏನಾದರೂ ಒಂದು ಟ್ರ್ಯಾಜಿಡಿ ಆದವಾಗ, ಏನಾದರೂ ನೋವು ಹೆಚ್ಚಿಗೆ ಆದಾಗ ಒಂದು ಹಂಬಲ ಬರುತ್ತೆ, ನನಗಿದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂತ. ಅದು ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು ಅಂದರೆ ಒಂದು ಹೋದರೆ ಇನ್ನೊಂದು ಬರುತ್ತೆ. ಅದು ಆವಾಗ ನಮಗೆ ಗೊತ್ತಾಗಲ್ಲ. ಯಾವುದೋ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಾಗ ಗುರು ಹತ್ರ ಹೋದರೆ ನಮಗಿದನ್ನು ಸಾಲ್ವ್ ಮಾಡ್ತಾರೆ ಅಂತಲೇ ಫಸ್ಟು ನಮಗೆ ಆ ಒಂದು ಹೋಪ್ ಇಟ್ಕೊಂಡೇ ಬರ್ತೀವಿ. ಆದರೆ ಆಮೇಲೆ ನಾವು ಏನಕ್ಕೆ ಹುಟ್ಟಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ ಆ ಗುರು ನಮಗೆ ಅಷ್ಟು ಕರುಣೆಯಿಂದ ತೋರಿಸ್ಕೊಡ್ತಾರೆ. ಆವಾಗ ಅಥವಾ ಇದನ್ನೆಲ್ಲ ನೆಚ್ಕೋಬಾರ್ದು, ನಾವು ಅವನ ಕಡೆಗೆ ಹೋಗ್ತಿರ್ಬೇಕು. ಅವರು ಆ ದಾರಿನಲ್ಲಿ ಸೆಳ್ಕೊಂಡ್ರು. ಸಂಸಾರಸ್ಥರು ಇದ್ದಾರೆ, ಸನ್ಯಾಸಿಗಳಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಎಲ್ಲ ಥರನೂ ಇದ್ದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ. ಇದು ಒಂಥರ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋದರೆ ಒಂದು ಮಾಂಟೆಸರಿಯಿಂದ PhD ಮಾಡೋ ತನಕ ಎಲ್ಲ ಥರನೂ ಇರ್ತಾರಲ್ವ, ಆ ಥರ ಶಿಕ್ಷಣ ಸಿಕ್ಕತ್ತೆ. ಆಧ್ಯಾತ್ಮಿಕ ಶಿಕ್ಷಣ ಅದು ತುಂಬ ಅಪರೂಪ.
ಶ್ರೀಪಾದವಲ್ಲಭನಾಗಿ ಬಾ, ಕಷ್ಟಗಳನ್ನೆಲ್ಲ ಸುಟ್ಟು ಹಾಕಲು ಬಾ. ಈ ಒಂದು ಜನ್ರೇಷನಲ್ಲಿ ನಾವು ನೋಡ್ತಾ ಅರಿವು ತುಂಬ ಹೆಚ್ಚಾಗಿದೆ. ಇದೊಂದು ಇನ್ಫಾರ್ಮೇಷನ್ ಏಜ್ ಅಲ್ವಾ, ಎಲ್ಲರಿಗೂ ಆಧ್ಯಾತ್ಮದ ಕಡೆ ಒಲವು ಇನ್ನೂ ಹೆಚ್ಚಾಗ್ತಾನೆ ಇದೆ. ಆದರೆ ಆ ಒಂದು ಹಂಬಲ ನಾವು ಪಡಿಬೇಕು, ಅನುಭವಿಸ್ಬೇಕು. ಬರೀ ನಾವು ಪುಸ್ತಕದ ಜ್ಞಾನದ ಬಗ್ಗೆನೇ ತಿಳ್ಕೊಳ್ಳೋ ಒಂದು ಇಂದ ಶುರು ಆದ್ರೂ ಅನುಭವಿಸ್ಬೇಕು, ನಾವಿನ್ನೂ ನಾವೇ ಮುಂದುವರಿಬೇಕು, ನಾವು ಬದಲಾಗಬೇಕು ಅನ್ನೋದೆಲ್ಲ ಅವರವರ ಪೂರ್ವಜನ್ಮ ಸುಕೃತ. ಆಧ್ಯಾತ್ಮದಲ್ಲಿ ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇರಲ್ಲ. ಯಾರು ಹೆಂಗೆ ಬೇಕಾದರೂ ತಕ್ಷಣ ಅವರು ಹಂಗೆ ಅವ್ರು ಯಾವುದೋ ಒಂದು ಘಟನೆಯಲ್ಲಿ ಪೂರ್ತಿ ಹಂಗೆ ಹೋಗಿ ಮುಕ್ತಿ ಪಡ್ಕೊಂಡು ಹೊರಟೋಗ್ತಾ ಇರ್ತಾರೆ. ನೀವು ನನ್ನ ಅರ್ಥ ಮಾಡ್ಕೊಂಡೆ ಅಂದರೆ ನನ್ನನ್ನೇ ಪಡಿಬಿಡಿ ಅಂತ ಹೇಳ್ತಾನೆ. ಅಂತ ಬ್ರಹ್ಮಾಂಡ ಒಡೆಯನನ್ನೇ ಹೊಂದ್ತೀರ, ನೀವು ನಾನೇ ಆಗ್ಬಿಡ್ತೀರ. ಇದನ್ನು ಅರ್ಥ ಮಾಡ್ಕೊಂಡು ಬರೇ ಸಂಸಾರ, ಹೆಂಡತಿ, ಮಕ್ಕಳು, ಜೀವನ, ತಿನ್ನೋದು, ಉಣ್ಣೋದು, ಮಲಗೋದು, ಪ್ರಾಪಂಚಿಕ ವ್ಯವಹಾರದಲ್ಲಿ ಮುಳುಗಿ ಅಂಥ ಬೃಹತ್ ಭಗವಂತನನ್ನು ಮರೆತು ಮತಿಹೀನರಾಗಿ ಅವತಾರ ಹೊಂದೋದಕ್ಕಿಂತ ಎಂಥ ಇದು, ಆ ಥರ ಆಗಬಾರ್ದು. ಹೆಜ್ಜೆ ಹೆಜ್ಜೆಗೂ ನೋಡ ಕಣ್ಣುಗಳು ಹೊಂದಬೇಕು, ಅದನ್ನು ಪಡಿಬೇಕು. ಅದಕ್ಕೆಲ್ಲ ಸಾಕ್ಷೀಭೂತನಾದ ಆ ಭಗವಂತ ಗುರುವಿನ ವರ್ಣನೆ, ಅವನ ವಿಸ್ತಾರ, ಅವನ ಮಹಿಮೆಯನ್ನು 7 ದಿವಸ ಹಗಲು ರಾತ್ರಿ ಚಳಿ ಬಿಸಿಲಂಗೆ ನೀವೆಲ್ಲ ಪಾರಾಯಣ ಮಾಡಿದಲ್ಲ, ನೀವೆಂಥ ಭಾಗ್ಯಶಾಲಿಗಳು. ನಿಮ್ಮನ್ನೆಷ್ಟು ಕೊಂಡಾಡಿದರೂ ತೀರ್ದು ಅನಿಸ್ಬಿಟ್ಟಿದೆ ನನಗೆ. ಇಂಥ ಚಳಿಯ ಕುತ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಪಾರಾಯಣ ಮಾಡಿದ ಎಲ್ಲರ ಘನಪಾದ ಪದ್ಮಗಳಿಗೆ ನಮೋ ನಮಃ. ಓಂ ಗುರುದೇವ. ಚಿಂತಿಸದಿರೋ ಸುಮ್ಮನೆ ಮಾನವ ನೀನು ಮಾಡದಿರೋ ಕಲ್ಪನೆ. ಚಿಂತೆ ನೀಗೈಯುತ್ತ ಹೊತ್ತು ಕಳೆಯಲು ಬೇಡ, ಪಂಚತತ್ವದ ದೇಹ ವ್ಯರ್ಥ ಮಾಡಲು ಬೇಡ. ಹೊತ್ತು ಹೊತ್ತಿಗೆ ನಿತ್ಯ ಶಿವನ ಧ್ಯಾನ ನೀ ಮಾಡ. ಚಿಂತಿಸದಿರು ಸುಮ್ಮನೆ ಮಾನವ ನೀನು ಮಾಡದಿರೋ ಕಲ್ಪನೆ. ಮಡದಿ ಮಕ್ಕಳು ಎಲ್ಲ ಭ್ರಾಂತಿ ನೀ ಕೇಳೀಗ, ಸಿರಿ ಹೊನ್ನು ಸಂಪತ್ತು ನಿಜವಲ್ಲ ತಿಳಿಬೇಗ. ಸಲ್ಲದಾಸೆಗಳಿಂದ ಸತ್ತು ಹೋಗಲು ಬೇಡ, ಚಿಂತಿಸದಿರು ಸುಮ್ಮನೆ ಮಾನವ ನೀನು ಮಾಡದಿರೋ ಕಲ್ಪನೆ. ಬಾರದು ಬಪ್ಪದು ಬಪ್ಪದು ತಪ್ಪದು, ಭವವೆಂದು ಮುಗಿಯದು ನಿಜ ಶಾಂತಿ ಸಿಕ್ಕದು. ಗುರುವು ಕನ್ನೇಶನಿಗೆ ಶಿರಬಾಗು ಶರಣೆಂದು, ಗುರುವು ಮಲ್ಲೇಶನಿಗೆ ಶಿರಬಾಗು ಶರಣೆಂದು. ಚಿಂತಿಸದಿರು ಸುಮ್ಮನೆ ಮಾನವ ನೀನು ಮಾಡದಿರೋ ಕಲ್ಪನೆ. ಪರಮಹಂಸ ಸದ್ಗುರು ಶ್ರೀ ಸತ್ ಉಪಾಸಿಯವರ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅಪರಿಮಿತವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ದೊಡ್ಡೇರಿಯ ಶ್ರೀ ದತ್ತಾವಧೂತ ಆಶ್ರಮ. ಇಂಥ ಸಾರ್ಥಕ ಸೇವೆಯಲ್ಲಿ ಎಲ್ಲರೂ ಭಾಗಿಗಳಾಗಿ ಧನ್ಯರಾಗೋಣ.